ಶಿವನ ಅರ್ಧನಾರೀಶ್ವರ ಅವತಾರ. ಪರಶಿವನನ್ನ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನೆಂದು ದೇವರೆಂದು ಪರಿಗಣಿಸಲಾಗುತ್ತದೆ. ಶಿವನಿಂದ ಆಶೀರ್ವದಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಜೀವನದಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಎದುರಾದರೂ ಬಲು ಸುಲಭವಾಗಿ ನಿವಾರಿಸಿಕೊಳ್ಳುವನು. ಲೋಕ ಕಲ್ಯಾಣಾರ್ಥವಾಗಿ ಪರಶಿವನು ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಹಾಗೂ ಆತನ ಅವತಾರಗಳಲ್ಲಿ ಪ್ರಮುಖವಾದುದೆಂದರೆ ಅರ್ಧನಾರೀಶ್ವರ ಅವತಾರವಾಗಿದೆ. ಶಿವನು ಅರ್ಧನಾರೀಶ್ವರ ಅವತಾರವನ್ನ ತೆಗೆದುಕೊಳ್ಳಲು ಕಾರಣವೇನು? ಶಿವನು ಅರ್ಧನಾರೀಶ್ವರ ಅವತಾರವೆತ್ತಲು ಕಾರಣ. ಶಿವನ ಅರ್ಧನಾರೀಶ್ವರ ಅವತಾರವೆಂದರೆ ಶಿವನು ಈ ಅವತಾರದಲ್ಲಿ ಅರ್ಧ ಸ್ತ್ರೀ ರೂಪವನ್ನ ಹಾಗೂ ಇನ್ನರ್ಧ ಪುರುಷ ರೂಪವನ್ನ ಹೊಂದಿದ್ದಾನೆ. ಶಿವನು ತನ್ನ ಸ್ವಇಚ್ಛೆಯಿಂದ ಅರ್ಧನಾರೀಶ್ವರ ರೂಪವನ್ನ ಪಡೆದುಕೊಂಡಿದ್ದಾನೆ. ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷ ಅಥವಾ ಹೆಣ್ಣು ಮತ್ತು ಗಂಡು ಸಮಾನರು ಎಂದು ತಿಳಿಸುವುದೇ ಮುಖ್ಯ ಉದ್ದೇಶವಾಗಿತ್ತು. ಈ ಎರಡು ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮನಾದ ಕೊಡುಗೆಯನ್ನ ನೀಡುತ್ತದೆ. ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀ ಕೂಡ ಅಷ್ಟೇ ಮುಖ್ಯಳೆಂದು ಹೇಳುವುದೇ ಇದರ ಉದ್ದೇಶವಾಗಿದೆ. ಶಿವನ ಅರ್ಧನಾರೀಶ್ವರ ಅವತಾರಕ್ಕೆ ಸಂಬಂಧಿಸಿದಂತೆ ಎರಡು ಪುರಾಣ ಕಥೆಗಳಿವೆ. ಮೊದಲನೇ ಪುರಾಣ ಕಥೆ. ಶಿವನ ಅರ್ಧನಾರೀಶ್ವರ ಅವತಾರದ ಹಿಂದೊಂದು ಪೌರಾಣಿಕ ಕಥೆ ಇದೆ. ಒಂದು ಕಾಲದಲ್ಲಿ ಭೃಂಗಿ ಎನ್ನುವ ಮಹಾನ್ ಋಷಿ ಇದ್ದನು. ಆತನು ಪರಶಿವನ ಪರಮ ಭಕ್ತನಾಗಿದ್ದನು. ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಇತ್ತೆಂದರೆ ಭೃಂಗಿ ಮಹರ್ಷಿಯು ಶಿವನನ್ನ ಹೊರತುಪಡಿಸಿ ಬೇರಾವ ದೇವರನ್ನ ಕೂಡ ಆರಾಧಿಸುತ್ತಿರಲಿಲ್ಲ. ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿಯನ್ನು ಕೂಡ ಪೂಜಿಸುತ್ತಿರಲಿಲ್ಲ. ಒಮ್ಮೆ ಭೋಲೆನಾಥನು ಆತನ ಅಪಾರ ಭಕ್ತಿಯನ್ನ ಪರೀಕ್ಷಿಸಲು ಕೈಲಾಸ ಪರ್ವತಕ್ಕೆ ಹೋಗುತ್ತಾರೆ. ಶಿವ ಮತ್ತು ಶಕ್ತಿ ಒಂದಾದರು. ಶಿವನು ಪಾರ್ವತಿಯೊಂದಿಗೆ ತನ್ನ ಭಕ್ತನ ಭಕ್ತಿಯನ್ನ ಪರೀಕ್ಷಿಸಲು ಬಂದಾಗ ಅಲ್ಲಿ ಅಚ್ಚರಿಯ ಘಟನೆಯೊಂದು ನಡೆಯುತ್ತದೆ. ಶಿವ ಮತ್ತು ಪಾರ್ವತಿಯನ್ನ ಕಂಡ ಭೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತಿ ಆಶೀರ್ವಾದವನ್ನ ಪಡೆಯುತ್ತಾನೆ. ಆದರೆ ಪಾರ್ವತಿಯ ಸುತ್ತ ಸುತ್ತುವುದಿಲ್ಲ ಹಾಗೂ ಅವರ ಆಶೀರ್ವಾದವನ್ನ ಪಡೆಯುವುದಿಲ್ಲ. ಆಗ ಪಾರ್ವತಿಯು ಭೃಂಗಿ ಋಷಿಯನ್ನ ಕುರಿತು ಶಿವಶಕ್ತಿ ಎಂದಿಗೂ ಬೇರೆಯಲ್ಲ, ಅವರಿಬ್ಬರು ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾರೆ. ಆಗ ಭೃಂಗಿ ಮಹರ್ಷಿಯು ಸರ್ಪದ ರೂಪವನ್ನ ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತುತ್ತಾನೆ. ಇದನ್ನ ಗಮನಿಸಿದ ಶಿವ ಪಾರ್ವತಿಯು ಒಂದಾಗಿ ಶಿವನ ಅರ್ಧ ದೇಹವನ್ನ ಪಾರ್ವತಿಯು ಆವರಿಸಿಕೊಳ್ಳುತ್ತಾಳೆ. ಆಗ ಶಿವನು ಅರ್ಧನಾರೀಶ್ವರನಾಗುತ್ತಾನೆ. ಶಿವ ಅರ್ಧನಾರೀಶ್ವರನಾದರೂ ಭೃಂಗಿ ಮಹರ್ಷಿ ನಂಬದೆ ಇಲಿಯ ರೂಪವನ್ನ ತೆಗೆದುಕೊಂಡು ಇಬ್ಬರನ್ನ ಪ್ರತ್ಯೇಕಿಸಲು ಪ್ರಯತ್ನಿಸಿದನು. ಪಾರ್ವತಿ ದೇವಿಯ ವಿವರಣೆ. ಶಿವ ಮತ್ತು ಪಾರ್ವತಿಯು ಭೃಂಗಿಯ ಈ ಕೃತ್ಯವನ್ನ ಕಂಡು ಕೋಪಗೊಳ್ಳುತ್ತಾರೆ. ಆಗ ಪಾರ್ವತಿಯು ಭೃಂಗಿಯನ್ನ ಕುರಿತು, ಪುರುಷ ಹೇಗೆ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾಳೆ. ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಜೀವಿಯ ದೇಹವನ್ನ ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ತಾಯಿಯರು ನೀಡುತ್ತಾರೆ. ಒಬ್ಬ ವ್ಯಕ್ತಿಯು ಮೂಳೆ ಮತ್ತು ಸ್ನಾಯುವನ್ನ ತಂದೆಯಿಂದ ಹಾಗೂ ರಕ್ತ ಮತ್ತು ಮಾಂಸವನ್ನ ತಾಯಿಯಿಂದ ಪಡೆಯುತ್ತಾಳೆ. ನೀವು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನ ಕಳೆದುಕೊಳ್ಳಲಿ ಎಂದು ಪಾರ್ವತಿ ಶಪಿಸುತ್ತಾಳೆ. ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನ ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾನೆ. ಪಾರ್ವತಿ ದೇವಿಯ ಶಾಪದಿಂದ ನೆಲಕ್ಕುರುಳಿದ ಭೃಂಗಿಯ ಸ್ಥಿತಿಯನ್ನ ನೋಡಲಾರದೆ ತಾಯಿ ಪಾರ್ವತಿಯ ಮನಸ್ಸು ಕರಗಿ ಶಾಪವನ್ನ ಹಿಂತೆಗೆದುಕೊಳ್ಳಲು ಮುಂದಾಗುತ್ತಾಳೆ. ಆಗ ಭೃಂಗಿಯು ಶಾಪವನ್ನ ಹಿಂತೆಗೆದುಕೊಳ್ಳುವುದು ಬೇಡವೆಂದು ಪಾರ್ವತಿಯ ಕರುಣೆಯನ್ನು ನಿರಾಕರಿಸುತ್ತಾನೆ. ಭೃಂಗಿ ಮಹರ್ಷಿಗೆ ನಡೆಯಲು ಕೂಡ ಸಾಧ್ಯವಾಗುವುದಿರುವುದನ್ನು ಗಮನಿಸಿದ ಶಿವ ಪಾರ್ವತಿಯು ಆತನಿಗೆ 3ನೇ ಕಾಲನ್ನ ವರವಾಗಿ ನೀಡುತ್ತಾರೆ. ಎರಡನೇ ಪುರಾಣ ಕಥೆ. ಪರಶಿವನ ಅರ್ಧನಾರೀಶ್ವರ ರೂಪದ ಬಗ್ಗೆ ಮತ್ತೊಂದು ಪೌರಾಣಿಕ ನಂಬಿಕೆ ಇದೆ. ಬ್ರಹ್ಮದೇವನು ಬ್ರಹ್ಮಾಂಡವನ್ನ ರಚಿಸುತ್ತಾನೆ ಹಾಗೂ ಬ್ರಹ್ಮಾಂಡದಲ್ಲಿ ಕೆಲವೊಂದು ಜೀವಿಗಳನ್ನ ಸೃಷ್ಟಿಸುತ್ತಾನೆ. ಆದರೆ ಆತನ ಸೃಷ್ಟಿಯಲ್ಲಿ ಯಾವುದೇ ಅಭಿವೃದ್ಧಿಯನ್ನ ಕಾಣೋದಿಲ್ಲ. ಬ್ರಹ್ಮ ಎಷ್ಟು ಸೃಷ್ಟಿಸುತ್ತಾನೋ ಅಷ್ಟೇ ಸೃಷ್ಟಿಯಲ್ಲಿರುತ್ತಾನೆ. ಇದರಿಂದ ಚಿಂತೆಗೊಳಗಾದ ಬ್ರಹ್ಮನು ಶಿವನ ಬಳಿ ಇದಕ್ಕೆ ಪರಿಹಾರವನ್ನ ಕೇಳುತ್ತಾನೆ. ಆಗ ಶಿವನು ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನು ಸೃಷ್ಟಿಸಲು ಹೇಳುತ್ತಾನೆ. ಆದರೆ ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನು ಹೇಗೆ ಸೃಷ್ಟಿಸುವುದೆನ್ನೋದು ಅರಿವು ಇರೋದಿಲ್ಲ. ಆಗ ಬ್ರಹ್ಮನು ಮತ್ತೊಮ್ಮೆ
ಶಿವನ ಬಳಿ ಮೈಥುನ ಸೃಷ್ಟಿಯನ್ನು ಸೃಷ್ಟಿಸುವ ರಹಸ್ಯವನ್ನು ತಿಳಿಸಿಕೊಡಲು ಹೇಳುತ್ತಾನೆ. ಮೈಥುನವನ್ನು ವಿವರಿಸಲು ಶಿವನು ತನ್ನ ದೇಹವನ್ನು 2 ಭಾಗಗಳಾಗಿ ವಿಂಗಡಿಸುತ್ತಾನೆ. ಆಗ ಒಂದು ಭಾಗವನ್ನು ಹೆಣ್ಣೆಂದು ಇನ್ನೊಂದು ಭಾಗವನ್ನು ಗಂಡೆಂದು ರೂಪಿಸುತ್ತಾನೆ. ಇದೇ ಶಿವನ ಅರ್ಧನಾರೀಶ್ವರ ರೂಪವಾಗಿದೆ. ಹೀಗೆ ಶಿವನ ಅರ್ಧನಾರೀಶ್ವರ ರೂಪದ ಕುರಿತು ನಾನಾ ಕಥೆಗಳಿವೆ. ಆದರೆ ನಾವು ಶಿವನ ಅರ್ಧನಾರೀಶ್ವರ ರೂಪದಲ್ಲಿ ತಿಳಿದುಕೊಳ್ಳಬೇಕಾದ ಅಂಶವೆಂದರೆ, ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ. ಸೃಷ್ಟಿಯ ದೃಷ್ಟಿಯಲ್ಲಿ 2 ಜೀವವೂ ಕೂಡ ಸಮಾನರು. ಸರ್ವಂ ಶ್ರೀ ಶಿವಾರ್ಪಣಮಸ್ತು.